ಆನೇಕಲ್ ತಾಲೂಕಿನ ಕರ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2024-25ನೇ ಸಾಲಿನ ಮಹಿಳಾ ವಿಶೇಷ ಗ್ರಾಮ ಸಭೆ ಮತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಕರ್ಪೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಮಹಿಳಾ ಗ್ರಾಮ ಸಭೆಯಲ್ಲಿ ಅಭಿವೃದ್ಧಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವತಿಯಿಂದ ವಸ್ತು ಪ್ರದರ್ಶನ ಆಯೋಜಿಸಲಾಗಿತ್ತು. ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಕೋಲಾಟ, ಮಕ್ಕಳಿಂದ ನೃತ್ಯ ಪ್ರದರ್ಶನ ಆಯೋಜಿಸಲಾಗಿತ್ತು. ವಿವಿಧ ಗ್ರಾಮಗಳ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕರ್ಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೆಸ್ತಮಾನಹಳ್ಳಿ ಕೃಷ್ಣಪ್ಪ ಮಾತನಾಡಿ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ಗಮನ ಸೆಳೆಯಲು ಮಹಿಳಾ ವಿಶೇಷ ಗ್ರಾಮ ಸಭೆ ಉಪಯುಕ್ತವಾಗಿದೆ. ಮಹಿಳೆಯರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಾಗಲು ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಕರ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಲಿಗೆ ತರಬೇತಿ ಶಿಬಿರಗಳನ್ನು ಆಯೋಜಿಸಲಾಗುವುದೆಂದರು. ಕರ್ಪೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಶಿಕಿರಣ್ ಮಾತನಾಡಿ, ಮಹಿಳಾ ದಿನಾಚರಣೆಯ ಪ್ರಯುಕ್ತ ಕರ್ಪೂರು ಗ್ರಾಮದಲ್ಲಿ ಮಹಿಳಾ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ. ಮಹಿಳೆಯರಿಗೆ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಇದರಿಂದಾಗಿ ಮಹಿಳೆಯರಲ್ಲಿ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಲಿದೆ ಎಂದರು. ಕರ್ಪೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅರ್ಜುನಮ್ಮ, ಸದಸ್ಯರಾದ ರಾಮು, ದಿನ್ನೂರು ರಾಜು, ತಿಮ್ಮರಾಜುಗೌಡ, ನಂಜಮ್ಮ, ಮಮತಾ, ಜ್ಯೋತಿಲಕ್ಷ್ಮಿ, ರಾಧಾ, ಭಾಗ್ಯಮ್ಮ ಉಪಸ್ಥಿತರಿದ್ದರು. ಪಾದ ಸೇವೆ ಒಂದೇ ಧರ್ಮ ಸಾಧನ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪ ತರುವೆ ನೀನೇ. ಶುಭಾಶಯಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲ ಹೆಣ್ಣುಮಕ್ಕಳು ತುಂಬ ಆಸಕ್ತಿಯಿಂದ ಆಗಮಿಸಿದರೆ ನಿಮಗೆಲ್ಲರಿಗೂ ಸಹ ಈ ದಿನದ ಶುಭಾಶಯಗಳನ್ನು ಕೋರುತ್ತಾ, ಹೆಣ್ಣು ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಸಹೋದರಿಯಾಗಿ, ಮಡದಿಯಾಗಿ ಒಂದಲ್ಲ ಎರಡಲ್ಲ ನಾನಾ ರೀತಿಯ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾಳೆ. ಹೆಣ್ಣಿಗೆ ಈಗಲೇ ಅಲ್ಲ, ಎಂದಿನ ಕಾಲದಿಂದಲೂ, ಅನಾದಿ ಕಾಲದಿಂದಲೂ, ಪ್ರಪಂಚದ ಸೃಷ್ಟಿಯಿಂದಲೂ ಸಹ ಹೆಣ್ಣು ಮಗುವಿಗೆ ತನ್ನದೇ ಆದಂಥ ಒಂದು ಪ್ರತ್ಯೇಕವಾದಂಥ ಒಂದು ಸ್ಥಾನ ಇದೆ. ಆ ಸ್ಥಾನವನ್ನು ಅಂದಿನ ಕಾಲದಿಂದಲೂ ಪ್ರತಿಯೊಬ್ಬರು ಸಹ ತನ್ನದೇ ಆದಂಥ ಗೌರವವನ್ನು ಕೊಡ್ತಾ ಇದ್ದಾರೆ. ಅಂತಹ ಒಂದು ಗೌರವವನ್ನು ಕೊಡುವಂತಹ ಒಂದು ದಿನ ಇದು ಮಹಿಳಾ ದಿನಾಚರಣೆ. ಮಹಿಳಾ ದಿನಾಚರಣೆ ಎಂದರೆ ದಿನಕ್ಕೆ ಸೀಮಿತವೇ ಅಲ್ಲ, ಇದು ವ್ಯಾಪಕವಾಗಿ ನಡೆಯುವಂತಹ ಜೀವನ ಪೂರ್ತಿ ನಡೆಯುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಇಂಥ ಒಂದು ದಿನಕ್ಕೆ ಸಾಕ್ಷೀಭೂತರಾಗಿ ಎಲ್ಲ ಸೇರಿ ಒಂದು ದಿನಾಚರಣೆಯನ್ನು, ಒಂದು ಪುರುಷರಾಗ್ಬೋದು, ಸ್ತ್ರೀಯರಾಗ್ಬೋದು, ಎಲ್ಲರೂ ಸೇರಿ ಒಟ್ಟಿಗೆ ಒಂದು ದಿನಾಚರಣೆ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಮಹತ್ವವಾದಂಥ ವಿಚಾರವಾಗಿದೆ. ಆಚರಣೆಯನ್ನು ಯಾಕೆ ಆಚರಣೆ ಮಾಡಬೇಕು ಅಂತಂದರೆ, ಕೇವಲ ಹೆಣ್ಣು ಒಂದು ಸೃಷ್ಟಿಯ ಒಂದು ಪ್ರಕ್ರಿಯೆ ಅಲ್ಲ. ಹೆಣ್ಣು ಒಂದು ಮಲ್ಟಿಪರ್ಪಸ್, ಅಂದರೆ ತಾನು ಎಲ್ಲ ರೀತಿಯ ರಂಗಗಳಲ್ಲೂ ರಾಜಕೀಯ ಭೇದ ಭಾವ ಇಲ್ಲದೆ, ಲಿಂಗ ಭೇದ ಭಾವ ಇಲ್ಲದೆ, ವರ್ಣ ಭೇದ ಭಾವ ಎಲ್ಲ ರೀತಿಯ ಒಂದು ರಂಗಗಳಲ್ಲಿ ಸಹ ಕಾರ್ಯವನ್ನು ನಿರ್ವಹಿಸಿ ಮನೆ ಮತ್ತು ಸಮಾಜ ಎರಡೂ ಕಡೆ ಕಾರ್ಯೋನ್ಮುಖವಾಗಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ಹೆಣ್ಣಿಗೆ ಒಂದು ಗೌರವವನ್ನು ಕೊಡುವಂಥದ್ದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿ. ಹೆಣ್ಣಿಗೆ ನಮಗೆ ನಾವೇ ಗೌರವವನ್ನು ಕೊಡಿಕೊಳ್ಳೋದು ಇನ್ನೂ ಒಂದು ಉತ್ತಮವಾದ ಜವಾಬ್ದಾರಿ. ಅದಕ್ಕೆ ನಮ್ಮ ಪುರುಷರು ಸಹ ನಮ್ಮ ಹಿಂದೆ ನಿಂತು ನಮಗೆ ಗೌರವವನ್ನು ಕೊಡ್ತಾ ಇರ್ತಕ್ಕದ್ದು ಅದು ಒಂದು ಒಳ್ಳೆಯ ರೀತಿಯೇ ಸರಿ ಅಂದ್ಕೋಬೋದು. ಕೊಡ್ತಾರಂತ ಸರ್ವಿಸಸ್ ಬಂದು 80% ಮಹಿಳೆಯರು ಮತ್ತು ಮಕ್ಕಳಿಗೆ ನಾವು ಕೊಡ್ತಾ ಇರೋದು. ಇನ್ನು 20% ಏನಿದೆ ಅದನ್ನ ಮಾತ್ರ ನಾವು ಗಂಡು ಮಕ್ಳಿಗೆ ಕೊಡ್ತಾ ಇರೋದು. ಮೊದಲನೇದಾಗಿ ಹೆಣ್ಮಕ್ಳು ನಾವು ಏನು ಮಾಡ್ತೀವಿ ಅಂದರೆ ಗಂಡ ಮಕ್ಕಳು ಅಂತ ಹೇಳ್ಬಿಟ್ಟು ನಮ್ಮ ಆರೋಗ್ಯ ಕಡೆ ನಾವು ಗಮನನೇ ಕೊಡಲ್ಲ. ಫಸ್ಟ್ ಆಫ್ ಆಲು ಅದನ್ನು ನಮ್ಮ ಆರೋಗ್ಯಕ್ಕೆ ನಾವು ಗಮನ ಕೊಟ್ಟರೆ ಮಾತ್ರ ನಾವು ನಮ್ಮ ಮನೆಯವ್ರನ್ನ, ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳಕ್ಕಾಗೋದು. ಹಾಗಾಗಿ ಮಕ್ಕಳ ಬಗ್ಗೆ, ಗಂಡನ ಬಗ್ಗೆ ಎಷ್ಟು ಕೇರ್ ಕೊಡ್ತೀರೋ ನೀವು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆರೋಗ್ಯನ ನಾವು ನೋಡ್ಕೊಬೇಕು. ಯಾಕೆ ಅಂತ ಅಂದರೆ, ಈಗ 30 ವರ್ಷದ ಮೇಲ್ಪಟ್ಟು ನಾವು ಯಾವುದೇ ಹೆಣ್ಮಕ್ಳಿಗೆ ಅನಿಮಿಯಾ ಚೆಕ್ ಮಾಡಿದ್ವಿ ಅಂದರೆ ಎಲ್ಲ ಹೆಣ್ಮಕ್ಳು ಬಂದ್ಬಿಟ್ಟು ಎಲ್ಲ ಅನಿಮಿಕೆ ಆಗಿರ್ತೀರ. 9 ಗ್ರಾಮು, 8 ಗ್ರಾಮು, 7 ಗ್ರಾಮು ಇದೇ ಥರ ನಮಗೆ ಸಿಗ್ತಾ ಇರೋದು. ನಾವು ಸರ್ವಿಸ್ ಕೊಡ್ತಿರೋದೇ ಹೆಣ್ಮಕ್ಳು ಅವ್ರ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾವು ಅವ್ರ ಬಗ್ಗೆ ಅಂದರೆ ಕೇರ್ ಮಾಡಬೇಕು, ಇಲ್ಲ ಅಂತ ಹೇಳಲ್ಲ. ಅದ್ರ ಜೊತೆಗೆ ನಮ್ಮ ಆರೋಗ್ಯನೂ ನಾವು ನೋಡ್ಕೊಬೇಕು. ಆ ಟ್ಯಾಬ್ಲೆಟ್ಸ್ನ ಕರೆಕ್ಟಾಗಿ 3 ಮಂತ್ಸ್ ತೊಗೊಂಡ್ರಿ ಅಂದರೆ ಆಟೋಮೆಟಿಕಲಿ ನಿಮ್ಮ HP ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಮಾತ್ರೆಗಳು, ಮೆಡಿಸನ್ಸು ಎಲ್ಲ ಬಿಟ್ಟು ನಿಮ್ಮ ಮನೆ ಪಕ್ಕದಲ್ಲೇ ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು ಈ ಥರ ಸಿಗುತ್ತೆ. ಇದನ್ನು ತಿಂದರೂ ಸಾಕು, ನಿಮ್ಮದು HP ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ.
ಹಾಗಾಗಿ ನಾವು ನಮ್ಮ ಮನೆಯವ್ರನ್ನ ನೋಡ್ಕೊಬೇಕು ಅಂದರೆ ಫಸ್ಟು ನಾವು ಹೆಣ್ಮಕ್ಳು ಗಟ್ಟಿಯಾಗಿರ್ಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಸಮಾನತೆ ಹಾಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಸಮಾನ ಹಕ್ಕು ಮತ್ತು ರಾಜಕೀಯದಲ್ಲಿ ಸಮಾನ ಹಕ್ಕು ಸಿಗಬೇಕು ಅಂತೇಳಿ ಈ ಒಂದು ದಿನನ ಆಯ್ಕೆ ಮಾಡಿದ್ದಾರೆ. ಹಾಗೂ ಹಿಂಸಾಮುಕ್ತ ಸಮುದಾಯ ನಮ್ಮದಾಗಲಿ ಎಂದು ನಾನು ಈ ಸಮಯದಲ್ಲಿ ಹೇಳ್ತಾ ಹಾಗಾಗಿ ಈ ದಿನದಲ್ಲಿ ಸಹ ಅದು ಹೆಣ್ಮಕ್ಳ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಹೆಮ್ಮೆ ಅಂತ ಅನಿಸುತ್ತೆ. ಸೊ ಯಾಕೆ ಅಂತಂದರೆ ಹೆಣ್ಮಕ್ಳು ಅಂತಂದರೆ ಬ್ಯಾಂಕ್ನ ಸಂಬಂಧಪಟ್ಟ ಹಾಗೆ ನಾನು ಹೇಳುವಂಥದ್ದು. ಸೊ ಬ್ಯಾಂಕ್ನಲ್ಲಿ ಇರುವಂತಹ ಒಂದು ಹಣಕಾಸಿನ ಬಗ್ಗೆ ಒಂದು ಅರಿವು ನಾಲೆಡ್ಜ್ ಇರುವಂಥದ್ದು ಅತಿ ಹೆಚ್ಚಾಗಿ ಹೆಣ್ಮಕ್ಳಿಗೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅವರು ಬೇಳೆ ಡಬ್ಬದಲ್ಲಿ ಸಾಸಿವೆ ಡಬ್ಬದಲ್ಲಿ ಹಣವನ್ನು ಉಳಿತಾಯದ ಮಾಡೋದ್ರ ಜೊತೆಗೆ ಸ್ವಸಹಾಯ ಸಂಘಗಳನ್ನು ಕಟ್ಕೊಂಡು ಆರ್ಥಿಕವಾಗಿ ಬೇಕಾಗಿರುವಂಥ ಕುಟುಂಬಕ್ಕೆ ಬೇಕಾಗಿರುವಂಥ ಉಳಿತಾಯ ಮಾಡಿ ಮತ್ತು ಆ ಕುಟುಂಬಕ್ಕೆ ನೆರವಾಗ್ತಿರುವಂಥದ್ದು ಹೆಗಲು ಕೊಡ್ತಿರುವಂಥದ್ದು ಹೆಣ್ಮಕ್ಳು ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿಯಲ್ಲಿ ಸಹ ಈ ದಿನದಲ್ಲಿ ಮುಖ್ಯವಾಗಿ ತಮ್ಮ ಎಲ್ಲರಿಗೂ ಸಹ ಗಮನಕ್ಕೆ ತೊಗೊಂಡು ಬರುವಂಥ ವಿಷಯ ಏನು ಅಂತಂದರೆ ಸೊ ಮೈಕ್ರೋ ಫೈನಾನ್ಸ್ನ ಹಾವಳಿಯಿಂದ ಎಚ್ಚರಿಕೆ ಆಗಿರಿ ಅಂತಲೇ ಹೇಳ್ಕೊಳ್ತಾ ಇದ್ದೀನಿ. ಸೊ ಮುಖ್ಯವಾಗಿ ಏನು ಅಂತಂದರೆ ಆನ್ಲೈನ್ಸಲ್ಲೆಲ್ಲನೂ ಸಹ ಒಂದು ಲೋನ್ಗೆಲ್ಲ ತೆಗೆದುಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಅದು ಮುಂದಿನ ದಿನಗಳಲ್ಲಿ ಸಹ ತೊಂದರೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಟಿ ವಿಸಲ್ಲೆಲ್ಲ ನ್ಯೂಸ್ಗಳಲ್ಲೆಲ್ಲ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಅದ್ರ ಜೊತೆಗೆ ಏನು ಅಂತಂದರೆ ಎಸ್ಪೆಷಲಿ ಹೆಣ್ಣು ಮಕ್ಕಳು ಅಂತಂದರೆ ಆನ್ಲೈನಲ್ಲಿ ಒಂದು ಸಾಲವನ್ನು ತೆಗೆದುಕೊಂಡು ಆ ಸಾಲವನ್ನು ರೀಪೇಮೆಂಟ್ ಮಾಡಿದ್ರೂ ಸಹ ಅವರು ಬೆದರಿಕೆ ಕಾಲುಗಳನ್ನು ಫೋನ್ ಕಾಲ್ಸ್ನೆಲ್ಲ ಹಾಕ್ತಿದ್ದಾರೆ. ಸೊ ಮತ್ತು ಆ ಫೋಟೋಸ್ನ ನಿಮ್ಮ ಒಂದು DP ಫೋಟೋ ಆಗಿರ್ಬೋದು ಅಥವಾ ವಿಡಿಯೋ ಕಾಲ್ಸ್ ಮೂಲಕವಾಗಿ ನಿಮ್ಮ ಕ್ಯಾಪ್ಚರ್ ತೆಗೆದುಕೊಂಡು ಅದನ್ನು ಸಹ ಮಿಸ್ಯೂಸ್ ಮಾಡಿಕೊಂಡು ಅಶ್ಲೀಲ ಚಿತ್ರಗಳಿಗೆ ಹಾಕುವಂತಹ ದುರ್ಬಳಕೆ ಆಗುವಂತಹ ಸಿಚುವೇಶನ್ ನಡೀತಿದೆ, ಸೈಬರ್ ಪ್ರಕರಣಗಳು. ಸೊ ಹಾಗಾಗಿ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಸಹ ಜಾಗರೂಕತರಾಗಿರ್ರಿ. ಅಂಥ ಸಂದರ್ಭದ ಏನಾದರೂ ಆದರೂ ಅಂದ್ರೂ ಸಹ 1930 ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ಸೊ ನಿಮ್ಮ ದೂರನ್ನು ದಾಖಲಿಸಿ. ಅದೇ ಥರದಲ್ಲಿ ಮರ್ಸೂರು ಗ್ರಾಮ ಪಂಚಾಯಿತಿ 100% ವಿಮೆ ಮುಕ್ತ, ಸಂಪೂರ್ಣ ವಿಮೆ ಮುಕ್ತ ಪಂಚಾಯಿತಿ ಆಗಿದೆ. ಅದೇ ಥರದಲ್ಲಿ ನಮ್ಮ ಒಂದು ಕರ್ಪೂರು ಗ್ರಾಮ ಪಂಚಾಯತಿನ ಸಹ 100% ವಿಮೆ ಮುಕ್ತ ಒಂದು ಪಂಚಾಯಿತಿ ಹಾಕಬೇಕಾಗಿ ಎಲ್ಲ ಒಂದು ಅಧಿಕಾರಿಗಳಲ್ಲೂ ಹಾಗೂ ಸದಸ್ಯರುಗಳಲ್ಲೂ ಹಾಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು PDO ಸರ್ ಅವ್ರ ಜೊತೆನೂ ಮತ್ತು ಇಲ್ಲಿ ನೆರೆದಿರುವಂತಹ ಪ್ರತಿಯೊಂದು ಮಹಿಳೆಯವ್ರ ಜೊತೆನೂ ಕೇಳ್ಕೊಳ್ತಾ ಇದ್ದೀವಿ. ಟ್ರೈನಿಂಗ್ ಕೊಡಿಸ್ತಾ ಇಲ್ಲ, ನಾವು ಹೇಳ್ರಿ ನಮ್ಮ ಒಕ್ಕೂಟಕ್ಕೆ ಬಂದು ಸೇರ್ಕೊಳ್ರಿ. ನಮ್ಮ ಒಕ್ಕೂಟದ ಕಡೆಯಿಂದ ಎಲ್ಲ ಸೌಲಭ್ಯಗಳನ್ನೂ ನಿಮಗೆ ಕೊಡಿಸ್ತೀವಿ ನಾವು. ನೀವು ಯಾವಾಗ್ಲೂ ಒಲೆ ಊದ್ಕೊಂಡೇ ಇದ್ರೆ ಹೆಂಗೆ? ಬನ್ರಿ, ಬಂದು ಸ್ವಲ್ಪ ಬೆಳಕು ನೋಡ್ರಿ. ನೀವು ಯಾವಾಗಲೂ ಆ ಕಾಲದಿಂದ ಈ ಕಾಲದವರೆಗೂ ಒಲೆನೇ ಊದ್ಕೊಂಡಿದ್ದೀರಾ. ನಮ್ಮ ಪಂಚಾಯತಿಲಿ ಉಜ್ವಲ ಯೋಜನೆಯಲ್ಲಿ ಸಿಲಿಂಡರ್ ಕೊಡ್ತಿದ್ದಾರೆ. ಬರಬೇಕು, ನೀವು ಮೀಟಿಂಗ್ಗಳಿಗೆ ಬಂದರೆ ಅಲ್ವಾ ನಿಮ್ಗೆ ಗೊತ್ತಾಗೋದು. ಯಾವಾಗಲೂ ನೀವು ಬರೋದೇ ಇಲ್ಲ, ಏನು ಅನುಕೂಲ ಮಾಡ್ಕೊಟ್ಟಿದ್ದೀರಾ ಅಂತ ಕ್ವಶನ್ ಮಾಡ್ತೀರಲ್ಲ. ಬನ್ರಿ, ಮನೆಯಿಂದ ಆಚೆ ಬಂದು ಕೇಳ್ರಿ. ಬರ್ತಾನೆ ಇದೀವಿ ಅಮ್ಮ, ಪಂಚಾಯತಿಯಿಂದ ಆ ಕಡೆಯಿಂದ ಈ ಕಡೆಯಿಂದ ಮಹಿಳೆಯರಿಗೆ ಆ ಸೌಲಭ್ಯ ಇದೆ ಈ ಸೌಲಭ್ಯ ಇದೆ ಅಂತಾರೆ. ಯಾವ ಸೌಲಭ್ಯನೂ ಒಂದು ಒದಗಿಸ್ಕೊಟ್ಟಿಲ್ಲ ನಮಗೆ. ನಮ್ಮ ಪಂಚಾಯತಿಯಲ್ಲಿ ಈಗ ಹೊಸ ಚೇರ್ಮನ್ ಆಗಿದಾರಂತೆ, ನಮಗೂ ಸೌಲಭ್ಯ ಒಳ್ಳೆ PDO ಸರ್ ಬಂದಿದ್ದಾರಂತೆ, ನಮ್ಗೆ ಪಂಚಾಯತಿಯಲ್ಲಿ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬನ್ರಿ ಹೋಗೋಣ ಈಗ ಎಲ್ಲರೂ ಸೇರಿ. ನಿಮ್ಮ ಪಂಚಾಯತಿಲಿ ಒಂದು ವರ್ಕ್ಶೀಟ್ ಕೊಟ್ಟಿಲ್ಲ ಸಂಘದವ್ರಿಗೆ, ಏನಕ್ಕಮ್ಮ ಬರೋದು ನಾವು? ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಮಾಡ್ಕೊಡ್ತಾರೆ. ಬನ್ನಿ, ಈಗ ನಮಗೋಸ್ಕರನೇ ಒಂದು ಅಂಬೇಡ್ಕರ್ ಭವನ ಅಂತ ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೊಳ್ಳಿ. ವರ್ಕ್ಶೀಟ್ 5 ವರ್ಷದಿಂದ ಹೇಳ್ತಾನೆ ಇದ್ದಾರೆ, 6 ತಿಂಗಳಿಗೂ ಚೇಂಜ್ ಆಗ್ತಾನೆ ಇದ್ದಾರೆ ಅಧ್ಯಕ್ಷರು. ಆಗ ಅದಕ್ಕೆಲ್ಲ ದುಡ್ಡಿದೆ, ವರ್ಕ್ಶೀಟ್ ಕೊಡಕ್ ದುಡ್ಡಿಲ್ಲ ನಿಮ್ಮ ಪಂಚಾಯತಿ. ಆಯ್ತು, ಅದಕ್ಕೋಸ್ಕರನೇ ಬನ್ನಿ. ಅದಕ್ಕೆ ಕರಿತಾ ಇದ್ದೀನಿ. ನರೇಗಾ ಯೋಜನೆ ಇದೆ, ಬನ್ನಿ, ಅದರ ಸದುಪಯೋಗ ಪಡಿಸ್ಕೊಳ್ಳಿ. ನಮ್ಮ ಒಕ್ಕೂಟನೇ ಈಗ ಮಾದರಿ ಗ್ರಾಮ ಪಂಚಾಯತಿ ಅಂತ ನಮ್ಮ ಬೆಂಗಳೂರು ಜಿಲ್ಲೆಗೆ ಮಾಡಿದ್ದಾರೆ. ಅಭಿವೃದ್ಧಿ ಸಂಜೀವಿನಿ ಮಾಡೆಲ್ GPLF ಅಂತಾನೆ ಮಾಡಿದ್ದಾರೆ. ನೀವು ಬನ್ನಿ, ಅದರ ಸದುಪಯೋಗ ಪಡ್ಕೊಳ್ಳಿ. ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸೆ ಕಟ್ಟುತ್ತೇವ, ದೂರದೃಷ್ಟಿಯ ಸಾಧನೆಗೆ ನಾವು ಹೆಜ್ಜೆ ಹಾಕುತ್ತೇವ, ಬರುವ ಕಷ್ಟಗಳ ಮೆಂಡಿನಿದ್ದು ನಾವು ಮುಂದೆ ಸಾಗುತ್ತೇವ, ಮಾದರಿ ಮಹಿಳೆ ಆಗುತ್ತೇವ, ಎಲ್ಲ ನಾರಿಯರ ಬದುಕ ಬೆಳಗಲು ಧೈರ್ಯ ತುಂಬುತ್ತೇವ, ಪ್ರತಿ ಮನೆಯಲ್ಲಿ ಸಂತೋಷದ ಹಣತೆ ಹಚ್ಚುತ್ತೇವ, ಕತ್ತಲೆ ದೂರ ಮಾಡುತ್ತೇವ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಸಂಜೀವಿನಿ ಒಕ್ಕೂಟದ
ಡ್ರಾಮಾ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪಂಚಾಯತಿಯವ್ರಿಗೂ ಮತ್ತೆ ಮೆಂಬರ್ಸ್ಗೂ ಮತ್ತೆ ಎಲ್ಲ ಬಂದಿರೋಂಥ ನಾಗರಿಕರಿಗೆ ಎಲ್ರಿಗೂ ಧನ್ಯವಾದಗಳು. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಮಂತ್ರಿ ಕಡೆಯಿಂದ 2,000 ರೂಪಾಯಿ ಬರ್ತಿದೆ, ಕೃಷಿ ಇಲಾಖೆಯಿಂದ ಕೊಡ್ತಿದ್ದಾರೆ. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಡ್ರಿ. ನಾವು ಬಂದವಾಗ ಇದು ಆಧಾರ್ ಕಾರ್ಡು ಕೇಳ್ತೀವಿ, ದಯವಿಟ್ಟು ಅದು ಪ್ರೋತ್ಸಾಹ ನೀಡಿ ನೀವು ಕೊಡ್ಬೇಕಂತ ವಿನಂತಿ ಮಾಡ್ಕೊಡ್ತೀವಿ. ಎಲ್ಲಿ ಲಭ್ಯತೆ ಇದೆ ಎಲ್ಲಿಲ್ಲ ಅಂತಕ್ಕಂಥದ್ದು. ಆದರೆ ನಾವು ಇರ್ತಕ್ಕಂಥ ಜಾಗದಲ್ಲೇನೋ ನಮಗೆ ಕೈಲಾಗಿರ್ತಕ್ಕಂಥದ್ದು ಏನು ನೀವು ಕೇಳಿದಾಗ ನಾವಿಲ್ಲ ಅಂತ ಹೇಳಲ್ಲ. ನೀವು 4 ಜನ ಬರೋದು, ಇಷ್ಟು ಬಂದು ಇಲ್ಲಿ ಮಾಡ್ತೀರಲ್ವ ನೀವು. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಕರೀಲಿ, ಇಡೀ ಇಷ್ಟು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಅಷ್ಟು ಜನರಲ್ಲಿ 4 ಜನ ಬರೋದು. ನೀವು ಇನ್ನೊಬ್ರು 5ನೇ ವ್ಯಕ್ತಿ ಇನ್ನೊಬ್ರು ಕಾಣಿಸಲ್ಲ ನಮಗಲ್ಲಿ. ನಮಗೂ ತುಂಬ ಬೇಜಾರಾಗುತ್ತೆ ಆ ಟೈಮಲ್ಲೆಲ್ಲ ಹೇಳೋದು. ಬಟ್ ಆದರೂ ಕೂಡ ನಾವು ಅದನ್ನ ತೋರ್ಪಡಿಸ್ಕೊಳ್ದೆ ನೀವು ಎಷ್ಟೇ ಜನ ಬಂದರೂ ಕೂಡ ನಾವು ಸಮಾಧಾನದಿಂದ ಅವ್ರನ್ನೇ ನಾವು ಮುಂದೆ ಏನು ಇದು ಮಾಡಿಕೊಂಡು ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ನೀವು ಹೇಳ್ದಂಗೆ ಈಗ ಆಲ್ರೆಡಿ ಅಧ್ಯಕ್ಷರುಗಳು ಬದಲಾವಣೆ ಆಗಿರ್ತಕ್ಕಂಥದ್ದು ನಿಜ ಇರ್ಬೋದು. ಆದರೆ ಆ ವಿಚಾರಕ್ಕೂ ಮತ್ತು ನಮ್ಮ ಒಂದು ಜಾಗದ ವಿಚಾರಕ್ಕೂ ಇಲ್ಲ ತೊಂದರೆ ಇದಿಲ್ಲ. ಸೊ ನಮಗೇನಂತಂದರೆ ಜಾಗಗಳು ಲಭ್ಯ ಇದೆ. ಎಲ್ಲಿದೆ ಅಂತಂದರೆ ರಸ್ತೆಯಿಂದ ಊರೊಳಗಡೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜಾಗಗಳು ಲಭ್ಯ ಇದೆ. ಆದರೆ ಅಲ್ಲಿಗೆ ಬಸ್ಸಿನ ಸೌಕರ್ಯ ಆಗಲಿ ಅಥವಾ ಇಲ್ಲದೆ ಇರ್ತಕ್ಕಂಥದ್ದು, ನೀವು ಇಳಿದು ನಡ್ಕೊಂಡು ಹೋಗ್ಬೇಕು, ಅದೆಲ್ಲ ತೊಂದರೆ ಆಗುತ್ತೆ. ಮೇಯ್ನ್ ರೋಡ್ಗಳಲ್ಲೇನೇ ನಾವು ಒಂದು ಜಾಗವನ್ನು ನಿಮ್ಗೆ ಗುರುತಿಸ್ಕೊಡ್ಬೇಕು. ಅಲ್ಲೇ ನಿಮಗೆ ಬಂದರೆ ಬಸ್ಸಲ್ಲಿ ನಿಮಗೆ ಆರಾಮಾಗಿ ಹತ್ರ ಆಗಬೇಕು ಅನ್ನೋ ಕಾರಣಕ್ಕೆ ನಮಗೆ ಜಾಗದ ತೊಂದರೆ ಆಗಿರೋದ್ರಿಂದ ಪ್ರಾಬ್ಲಮ್ ಆಗಿದೆ. ಅಲ್ಲಿಗೂ ನಾವು ಬೆಸ್ತಮನಹಳ್ಳಿ ಗ್ರಾಮದ ಒಂದು ಶಾಲೆಯನ್ನು ನಾವು ಗುರುತಿಸಿದ್ದೀವಿ. ಅದು ನಮ್ಮ ಹಂತದಲ್ಲಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಪತ್ರ ವ್ಯವಹಾರ ಕೂಡ ಆಗಿದೆ. ಅದಾದ ನಂತರ ಖಂಡಿತ ನಿಮಗೆ ಮಾಡಿಕೊಡ್ತೀವಿ. ಆ ಇರ್ತಕ್ಕಂಥ ಜಾಗದಲ್ಲಿ ಏನಾಗಿದೆ ಅಂದರೆ ಅಂಬೇಡ್ಕರ್ ಭವನ ಕಟ್ಟುವಾಗಿಯೇ ಒಂದು ಟಾಯ್ಲೆಟ್ ಮಾಡಿಬಿಟ್ಟಿದ್ರೆ ತೊಂದರೆ ಇರ್ತಿರಲಿಲ್ಲ. ನಮಗೀಗ ಏನಂತಂದರೆ ಒಳಗಡೆ ಎಲ್ಲೂ ಜಾಗ ಇಲ್ಲ ಕಟ್ಟೋದಕ್ಕೆ. ಈ ತೊಂದರೆಗಳೆಲ್ಲ ನಿಮ್ಗೆ ಗೊತ್ತಿರೋದೇ, ಆದ್ರೂ ನಾವು ಅನಿವಾರ್ಯ ಆಗಿರೋದೆ. ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಮ ಏನು ಬೇಡಿಕೆ ಇದೆ ಅದನ್ನು ನಾವು ನಮ್ಮ ಬಾಡಿ ಅಂತಕ್ಕಂಥದ್ದು ಈಡೇರಿಸೋದಕ್ಕೆ, ಹೆಣ್ಮಕ್ಳ ಎಲ್ಲ ಬೇಡಿಕೆಗಳನ್ನು ಅಥವಾ ನಿಮ್ಮ ಏನು ಕೋರಿಕೆಗಳಿದೆ ಅವನ್ನೆಲ್ಲ ನಾವು ಈಡೇರಿಸೋದಕ್ಕೆ ಖಂಡಿತ ಕಟಿಬದ್ಧರಾಗಿದ್ದೇವೆ ಅಂತ ಹೇಳ್ತಾ, ₹1,000 ಕಟ್ ಮಾಡ್ಕೊಳ್ಳೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ನಾನು ಈ ಒಂದು ವಿಮೆ ವ್ಯಾಪ್ತಿಗೆ ಒಳಪಡ್ತೀನಿ ಅಂತಕ್ಕಂಥದ್ದನ್ನ ನೀವು ಒಂದು ಒಪ್ಪಿಗೆ ಮುಖಾಂತರ ನಮಗೆ ಕೊಡಬೇಕಾಗುತ್ತೆ. ಅದಕ್ಕೆ ಸಂಬಂಧಿಸ್ತಕ್ಕಂಥ ಚಿಕ್ಕದಾಗಿ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಅಥವಾ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, KYC ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದನ್ನು ನೀವು ಒದಗಿಸ್ಕೊಟ್ರಿ ಅಂತಂದರೆ ಅಲ್ಲಿ ನಾವು ಅದನ್ನ ಬ್ಯಾಂಕ್ವರಿಗೆ ನಾವು ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಬಹುಮಾನ ಕೊಡಬೇಕು ಅಂತ ಕೂಡ ನಾವು ಹಿಂದೆ ಇವತ್ತು ಈ ಒಂದು ಕ್ರೀಡೆಗಳಲ್ಲಿ ವಿಜೇತರಾಗಿರ್ತಕ್ಕಂಥ 3ನೇ ಬಹುಮಾನ ಪ್ರತಿಭಾ ಬಕೆಟ್, 3ನೇ ಬಹುಮಾನ ನವ್ಯಾರ್ ಅವರು, 3 ನಾನು ವಂದನೆಗಳು ಅರ್ಪಿಸ್ತಾ ನನ್ನ ಅಕ್ಕ ತಂಗಿಯರಿಗೆ, ನನ್ನ ತಾಯಂದಿರಿಗೆಲ್ರಿಗೂ ನಮಿಸ್ತಾ, ಏನು ಈ ಮಹಿಳಾ ದಿನಾಚರಣೆಗೆ ಒಂದೇ ಒಂದು ಅಡ್ವೈಸ್ ಕೊಡ್ಬೋದಂದರೆ, ಮಹಿಳೆಯರು ಆರೋಗ್ಯಕ್ಕೆ ಮೇಯ್ನು ಇದು ಕೊಡಬೇಕು. ಬೆಳಗ್ಗೆ ಮಕ್ಕಳಿಗೆ ಟಿಫನ್ ಮಾಡೋದು, ಮಧ್ಯಾಹ್ನ ಊಟ ಮಾಡೋದು ಎಲ್ಲ ಮಾಡೋದ್ರಲ್ಲಿ ನಿಮ್ಮ ಆರೋಗ್ಯ ನೀವು ಕೆಡಿಸ್ಕೊತಾ ಇದ್ದೀರಾ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಮತ್ತು ಎಲ್ಲ ವಿಮಾ ಕಾರ್ಯಕ್ರಮ ಇದೆ, ಅದೆಲ್ಲ ಉಪಯೋಗಿಸ್ಕೊಳ್ಳಿ. ಇನ್ನೇನು ಹೇಳೋದಿಲ್ಲ, ಎಲ್ಲ ಹೇಳಿದ್ದಾರೆ. ನಮಸ್ಕಾರ. ಕೊಂಡದ್ದಕ್ಕೆ ಗ್ರಾಮ ಪಂಚಾಯತಿ ಪರವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣಪ್ಪ ಎಂ ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಮಹಿಳಾ ದಿನಾಚರಣೆಗೆ ಆಗಮಿಸಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡು ಒಂದು ಎಲ್ಲರನ್ನು ಖುಷಿಪಡಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಹಿಳೆಯರು ಬಂದಿದ್ದೀರಾ, ನಿಮಗೂ ಕೂಡ ಮಾತೆಯರಿಗೆ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಕರ್ಪೂರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳನ್ನು ಒಳಗೊಂಡಂತೆ ಹಮ್ಮಿಕೊಂಡಿದ್ದರು. ಇದು ನಿಜಕ್ಕೂ ಒಂದು ಅರ್ಥಪೂರ್ಣವಾದ ವೇದಿಕೆಯಾಗಿತ್ತು. ಹಾಗೂ ಇದು ಒಂದು ದಿನದ ಸಂಭ್ರಮದ ದಿನವಾಗದೆ ಸಂಭ್ರಮ, ಸಂಘರ್ಷ ಮತ್ತು ಸವಾಲುಗಳನ್ನು ಮತ್ತು ಹೋರಾಟಕ್ಕೆ ಕಿಚ್ಚನ್ನು ಹಚ್ಚಿದ ದಿನವನ್ನು ಅಂತ ನಾವು ನೋಡ್ತೇವೆ. ಕಾರಣ ಯಾಕಂದರೆ ಕ್ಲಾರಾ ಜೆಟ್ಲಿನ್, ಜರ್ಮನ್ನ ಮಹಿಳೆ, 1902 UN ವಿಮೆನ್ ಘೋಷಣೆ ಮಾಡ್ತು, ನಮಗೆ ದುಡಿಯುವ ವರ್ಗ ಅಸಮಾನತೆಯನ್ನು, ಕೊರತೆಯನ್ನು ಎತ್ತಿಡಿದು ಸಮಾನತೆಯೆಡೆಗೆ ನಾವು ಅಂತ ಹೇಳ್ತಾ, ಬೆವರಿಗೆ ತಕ್ಕ ಫಲ ಸಿಗ್ತಾ ಇಲ್ಲ ಅನ್ನುವಂಥ ಹೋರಾಟದ ಕಿಚ್ಚನ್ನು ಹಚ್ಚಿದ ದಿನ ಅಂತ ಹೇಳಿ ನಾವು ಇದನ್ನು ಹೋರಾಟದ ದಿನ ಅಂತ ನೋಡ್ತೇವೆ. ಆ ಹೋರಾಟವನ್ನು ನಾವು ಸಂಭ್ರಮ ಮಾಡ್ತೇವೆ. ಹಾಗಾಗಿ ಇವತ್ತು ಕರ್ಪೂರ ಗ್ರಾಮ ಸಭಾದಲ್ಲಿ ಮಹಿಳಾ ಗ್ರಾಮ ಸಭಾವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಆದರೆ ಮುಂದಿನ ದಿನ ಮತ್ತೊಂದು ಮಹಿಳಾ ಗ್ರಾಮ ಸಭಾವನ್ನು ಹಮ್ಮಿಕೊಂಡು, ಇದು 2016ರಲ್ಲಿ ಇದ್ದಂಥ ಸರ್ಕಾರಕ್ಕೆ ನಾವೆಲ್ಲರೂ ಒತ್ತು ಕೊಟ್ಟು, ಯಾಕಂದರೆ ಮಹಿಳೆಯರ ಮೇಲೆ ಹಿಂಸೆ, ದೌರ್ಜನ್ಯ, ಲೈಂಗಿಕ ದೌರ್ಜನ್ಯಗಳು ಮತ್ತು ಮಕ್ಕಳ ಮೇಲೆ ಕೂಡ ದೌರ್ಜನ್ಯಗಳಾಗ್ತಾ ಇದೆ. ಈ 4 ಗೋಡೆಗಳ ಮಧ್ಯೆ ನಡೀತಿರುವಂಥ ಹಿಂಸೆ
ಇವತ್ತು ಸಮಾಜಕ್ಕೆ ಬರ್ತಾ ಇಲ್ಲ. ಬಂದರೂ ಕೂಡ ಅದಕ್ಕೆ ಬೇರೆ ರೂಪಗಳನ್ನು ಕೊಟ್ಟು ಕಾನೂನಾತ್ಮಕವಾಗಿ ಸಿಗುವಂತಹ ನ್ಯಾಯ ಅವರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಕರ್ಪೂರ ಗ್ರಾಮ ಪಂಚಾಯತಿನಲ್ಲಿ ನಾನು ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವ್ರಿಗೆ ಹಾಗೂ ಉಪಾಧ್ಯಕ್ಷರಾದಂಥ ಮಹಿಳಾ ನನ್ನ ಗೆಳತಿ ಅರ್ಜುನಮ್ಮ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಮತ್ತು ಮಾಜಿ ಅಧ್ಯಕ್ಷರು ಇಲ್ಲಿದ್ದಾರೆ ರಾಜು ಅವರು, ಎಲ್ಲರೂ ಸೇರಿ ಅರ್ಥಪೂರ್ಣವಾದ ಮಹಿಳಾ ಗ್ರಾಮ ಸಭಾವನ್ನು ಮಾಡಿ ಎಲ್ಲ ಅಧಿಕಾರಿಗಳು ಕೂಡ ಬರಬೇಕು. ಅಲ್ಲಿ ಹಿಂಸಾಮುಕ್ತ ಸಮುದಾಯ, ಹಿಂಸಾಮುಕ್ತ ಗ್ರಾಮ ನಮ್ಮದು ಅನ್ನುವಂತಹ ಒಂದು ಠರಾವನ್ನು ಹೊರಡಿಸಲಿ. ಹೆಣ್ಣು ಮಕ್ಕಳನ್ನು ನೋಡುವಂತಹ ದೃಷ್ಟಿಕೋನ ಬದಲಾಗುವತ್ತ ನಾವು ನೀವು ಅನ್ನುವಂತಹ ಘೋಷಣೆಯೊಂದಿಗೆ ನಾವು ಸಾಗೋಣ ಅಂತ ಹೇಳ್ತೀನಿ. ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮತ್ತು ಈ ನೆಲದ ಮನುಷ್ಯತ್ವವುಳ್ಳ ಮನುಜರು ಮೆರವಣಿಗೆ ಹೊರಡ್ತಾರೆ ಅಂತ ಹೇಳ ಬಯಸ್ತೀನಿ. ಕರ್ಪೂರ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಕೃಷ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿಯ ಎಲ್ಲ ಗ್ರಾಮಗಳಿಂದ ಮಹಿಳಾ ಮಣಿಗಳು ಇವತ್ತು ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ, ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಏನೇನು ಕೊರತೆಗಳಿದೆ, ಏನೇನು ಕುಂದುಕೊರತೆ ಇದೆ, ಯಾವ ರೀತಿ ಮಹಿಳೆಯರು ಅವರಿಗೆ ಯಾವ ರೀತಿ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಕೃಷ್ಣಪ್ಪನವರು ಇರ್ಬೋದು, ಪಿ ಡಿ ಒ ಅವರು ಇರ್ಬೋದು, ನಮ್ಮ ಮಮತಾ ಮೇಡಮ್ ಅವರು ಇರ್ಬೋದು, ಅವರೆಲ್ಲ ತಿಳಿಸಿದ್ದಾರೆ. ಮಹಿಳೆಯರು ಎಷ್ಟು ಅವರಿಗೆ ನಾವು ಸಪೋರ್ಟ್ ಮಾಡಿದ್ರೂ ಕೂಡ ಸಾಲದು. ಯಾಕೆಂದರೆ ಸಮಾಜದಲ್ಲಿ ಮಹಿಳೆಯರು ಅಂದರೆ ಏನೋ ಒಂದು ಕೀಳು ಭಾವನೆ, ಏನೋ ಒಂದು ಅವರನ್ನು ಕಡೆಗಣನೆ ಮಾಡೋಂಥ ಸರ್ಕಾರಗಳಿರ್ಬೋದು, ನಮ್ಮ ಎಲ್ಲ ಕಡೆ ನಮ್ಮ ಪೊಲಿಟಿಕಲ್ ನಾಯಕರುಗಳಿರ್ಬೋದು, ಅವ್ರಿಗೇನು ಪರ್ಸೆಂಟೇಜ್ ಕೊಡಬೇಕು ಅಷ್ಟನ್ನು ಕೊಟ್ಟರೂ ಕೂಡ ಅದನ್ನು ವ್ಯವಸ್ಥಿತವಾಗಿ ಸರ್ಕಾರಗಳು ಮುಂದೆ ತಂದು ಅವರಿಗೆ ಯಾವುದೇ ರೀತಿ ಫೆಸಿಲಿಟಿ ಕೊಡ್ತಾ ಇಲ್ಲ. ಸರ್ಕಾರ ಅದಕ್ಕೆ ನಾವು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಏನು ಸರ್ಕಾರಗಳು ಮಹಿಳೆಯರಿಗೆ ಒಂದು ಸ್ವಾವಲಂಬಿಗಳು, ಅವ್ರಿಗೆ ದೌರ್ಜನ್ಯಗಳಿರ್ಬೋದು, ಅವರು ತುಂಬ ನಮ್ಮ ಹುಡುಗರು ಅವ್ರಿಗೆ ಕಿರುಕುಳ ಕೊಡೋದಿರ್ಬೋದು, ಒಂದು ವ್ಯವಸ್ಥಿತವಾಗಿ ಅವ್ರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ಸರ್ಕಾರ ಏನಾದರೂ ಒಂದು ಅವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ಸ್ಟೇಷನಲ್ಲಿ ಏನೋ ಒಂದು ತೊಂದರೆ ಆದಾಗ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡೋದು ಮುಖಾಂತರ ಸರ್ಕಾರಗಳು ಎಚ್ಚೆತ್ಕೊಬೇಕು. ಯಾಕೆಂದರೆ ಇವಾಗ ನೋಡ್ತಾ ಇರ್ತೀವಿ ಹಳ್ಳಿಗಾಡುಗಳಲ್ಲಿ ಮನೆಗಳಲ್ಲಿ ಗಂಡಂದ್ರು ಇರ್ಬೋದು, ಅಕ್ಕಪಕ್ಕ ಹುಡುಗರು ಇರ್ಬೋದು, ಮತ್ತು ಬೀದಿಗಳಲ್ಲಿ ರಾತ್ರಿ ಓಡಾಡೋಕ್ಕಾಗಲ್ಲ. ಅವ್ರ ಪಾಪ 5 ಗಂಟೆ ಆದರೆ ಮನೆ ಸೇರ್ಕೊಬೇಕು. ಇದು ನಾವು 12-1 ಗಂಟೆ ನಾವು ಓಡಾಡ್ತೀವಿ. ಅವರು ಅದೇ ರೀತಿ ಓಡಾಡೋಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಬೇಕು. ಆ ನಿರ್ಮಾಣ ಆದರೆ ನಾವು ಎಲ್ಲರೂ ಸರಿಸಮಾನ, ಮಹಿಳೆ ಗಂಡಸು ಅನ್ನೋದು ಭೇದ ಭಾವ ಇಲ್ಲದಿರೋ ಸರಿಸಮಾನವಾಗಿ ನಾವು ಬೆಲೆ ಕೊಡ್ಬೋದು ಅನ್ನೋ ದೃಷ್ಟಿಯಲ್ಲಿ ನಾನು ಮುಂದಿನ ದಿನಗಳಲ್ಲಿ ಏನು March 8 ಮಹಿಳಾ ಸಮಾವೇಶ ಇರುತ್ತೆ, ಮಹಿಳಾ ದಿನಾಚರಣೆ ಇರುತ್ತೆ, ಆ March 8ರಂದೇ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆ ವರ್ಷ ಫುಲ್ಲು ಮಾಡ್ತಾಯಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಮಹಿಳಾ ದಿನಾಚರಣೆ ಅಂತೇಳಿ ಒಂದು ಡೇಟನ್ನು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಅವತ್ತೇ ಮಾಡಬೇಕು. ಅವತ್ತೇ ಅವರನ್ನು ಕರೆದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವರಿಗೆ ಏನೇನು ವ್ಯವಸ್ಥಿತವಾಗಿ ಏನೇನು ಕೊಡಬೇಕು ಎಲ್ಲ ಫೆಸಿಲಿಟಿಗಳು ಕೊಟ್ಟರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತೇಳಿ ನಾನು ಹೇಳ್ತಾ, March 8ರಂದೇ ಮಾಡಬೇಕು. March 8ರಂದೇ ಈ ಆಚರಣೆ ಮಾಡೋದು ತುಂಬ ಒಳ್ಳೆಯದು ಅಂತೇಳಿ ನಾನು ಹೇಳ್ತಾ, ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ನನ್ನ ಶುಭಾಶಯಗಳನ್ನ ಕೋರಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಿ. ನಮ್ಮ ಕರ್ಪೂರ ಗ್ರಾಮ ಪಂಚಾಯತಿನಲ್ಲಿ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ದೆವು. ಸಂಘದ ಒಕ್ಕೂಟದಿಂದ ಮತ್ತು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ದೆವು. ಈ ಸಭೆಗೆ ಎಲ್ಲರೂ ನಮ್ಮ ಒಕ್ಕೂಟದ ಸಂಘದವರು ಮತ್ತು ನಮ್ಮ ಆಶಾಕರ್ತರು, ನಮ್ಮ ಅಂಗನವಾಡಿ ಮೇಡಮ್ಸು ಮತ್ತು ಹಳ್ಳಿಯಿಂದ ಎಲ್ಲ ಪ್ರತಿಯೊಬ್ಬ ಮಹಿಳೆ ಸದಸ್ಯರು ಬಂದು ಈ ಕಾರ್ಯಕ್ರಮ ನಮ್ಮ ಪಂಚಾಯತಿಯಲ್ಲಿ ಪ್ರತಿ ವರ್ಷವೂ ನಮ್ಮ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಮ್ಮ ಪಂಚಾಯತಿಯಿಂದ ಯಶಸ್ವಿಯಾಗಿ ಮಾಡಿಕೊಟ್ಟು ಬಂದಿದ್ದೀವಿ. ಅದೇ ರೀತಿ ಮುಂದಿನ ದಿನದಲ್ಲೂ ಇದೇ ರೀತಿ ಮಾಡಿಕೊಡ್ಲಿ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಈ ಮಹಿಳೆಯರ ದಿನಾಚರಣೆಗೆ ಇನ್ನೂ ಹೆಚ್ಚಿನ ರೀತಿ ಮಹಿಳೆಯರು ಬಂದು ಎಲ್ಲ ಥರ ಪ್ರೋತ್ಸಾಹ ಮಾಡಿ ಇನ್ನೂ ಹೆಚ್ಚಿನ ಮಹಿಳಾ ದಿನಾಚರಣೆ ಆಚರಲಿ ಎಂದು ನಾನು ಹಾರೈಸ್ತೀನಿ. ಕರ್ಪೂರ ಗ್ರಾಮ ಪಂಚಾಯತಿ ವತಿಯಿಂದ 2024-25ನೇ ಸಾಲಿನ ಮಹಿಳಾ ವಿಶೇಷ ಗ್ರಾಮ ಸಭೆ ಮತ್ತು ವಿಶ್ವ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ವಿ. ಅದರ ಅಂಗವಾಗಿ ಎಲ್ಲ ಮಹಿಳೆಯರಿಗೆ ನಾವು ಹಲವಾರು ಕ್ರೀಡಾ ಸ್ಪರ್ಧೆಗಳನ್ನ ಏರ್ಪಾಡು ಮಾಡಿದ್ವಿ. ಹಾಗೆ ಇವತ್ತಿನ ದಿನ ಕ್ರೀಡಾ ಸ್ಪರ್ಧೆಗಳಲ್ಲಿ ಗೆದ್ದಂಥವರಿಗೆ ಬಹುಮಾನ ವಿತರಣೆ, ಹಾಗೆ ಇಲ್ಲಿ ಕೂಡ ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಂದ ಮತ್ತು ಮಹಿಳಾ ಸ್ವಸಹಾಯ ಸಂಘದವರಿಂದ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ವಿ. ಹಾಗೆ
ವಿವಿಧ ಮಹಿಳಾ ಸಂಘಟನೆಗಳವರು ಮತ್ತು ಆರೋಗ್ಯ ಇಲಾಖೆಯ ಇವ್ರನ್ನ ಕರೆಸ್ಬಿಟ್ಟು ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ ಕೆಲವೊಂದು ಅರಿವು ವಿಚಾರಗಳನ್ನು ನಾವು ತಿಳಿಸ್ಕೊಟ್ಟಿರ್ತೀವಿ. ಸೊ ಹಾಗಾಗಿ ಈ ದಿನ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಯಶಸ್ವಿಯಾಗಿದೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಕರ್ಪೂರ ಗ್ರಾಮ ಪಂಚಾಯತಿ ಯಾವ ಆವರಣದಲ್ಲಿ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದರು. ಇವತ್ತು ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ಸಹೋದರಿಯರಿಗೆ ಎಲ್ಲರಿಗೂ ಸಹ ಅಂತರ್ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಅದೇ ರೀ ಇವತ್ತು ತುಂಬ ಸಂತೋಷ ಆಯಿತು. ಮಹಿಳೆಯರು ಅವರ ಒಕ್ಕೊಳಿನಿಂದ ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಮತ್ತು ಅವ್ರಿಗೆ ಬೇಕಾಗಿರೋದನ್ನು ಒಂದು ನಾಟಕದ ಮುಖಾಂತರ ಎಲ್ಲ ತೋರ್ಪಡಿಸ್ಕೊಂಡ್ರು. ಆದರೆ ಅವ್ರಿಗೆ ಚಿಕ್ಕದಾಗಿ ಚೊಕ್ಕವಾಗಿ ವೇದಿಕೆ ಮುಖಾಂತರ ನಾನು ಉತ್ತರವನ್ನು ಸಹ ಕೊಟ್ಟಿದ್ದೀನಿ. ಯಾಕಂದರೆ ಇಂದಿನ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದಂಥವರು ಮಹಿಳೆಯೇ. ಇವತ್ತು ಅವರು ಮಾಜಿ ಅಧ್ಯಕ್ಷರಾಗಿರ್ಬೋದು. ಆದರೆ ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಥೇಚ್ಛವಾಗಿ ಮಹಿಳಾ ಮತದಾರರು ಇರೋದು. ಇದು ಮಹಿಳಾ ಗ್ರಾಮ ಪಂಚಾಯತಿ ಅಂತ ಒಂದು ಹೆಗ್ಗಳಿಕೆ ಸಹ ಇದೆ. ಏನು ನಮ್ಮ PDO ಶಶಿಕಿರಣ ಸರ್ ಅವರು ಈ ಪಂಚಾಯತಿಗೆ ಬಂದಂಥ ಸಂದರ್ಭದಲ್ಲಿ ಹಿಂದೆ ನಡೆದಂಥ ಕಾರ್ಯಕ್ರಮಗಳ ವಿವರಗಳನ್ನು ಮತ್ತು ಛಾಯಾಚಿತ್ರಗಳನ್ನೆಲ್ಲ ಅವರು ಸಂಗ್ರಹಣೆ ಮಾಡಿ ಅದನ್ನು ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಪಂಚಾಯತ್ ರಾಜ್ ಇಲಾಖೆಗೆ ಎಲ್ಲದಕ್ಕೂ ಅವ್ರಿಗೂ ತೋರ್ಪಡಿಸುವ ಮುಖಾಂತರ ಅವರು ಮನವಿ ಸಲ್ಲಿಸುವ ಮುಖಾಂತರ ಇಲ್ಲಿನ ಪಂಚಾಯತಿ ವ್ಯಾಪ್ತಿಯ ಮಹಿಳೆಯರ ಕೊಟ್ಟಿರುವಂಥ ನಾವು ಕಾರ್ಯಕ್ರಮಗಳ ಎಲ್ಲ ಕೊಡುಗೆಗಳ ವಿವರಗಳನ್ನು ಅವರು ತಲುಪಿಸಿದ ನಂತರ ವಿಶ್ವ ಮಹಿಳಾ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತ್ ಕರ್ಪೂರ ಗ್ರಾಮ ಪಂಚಾಯಿತಿ ಮೊಟ್ಟ ಮೊದಲಿಗೆ ಆಯ್ಕೆಯಾಗಿ ಪ್ರಶಸ್ತಿಗೆ ಸಹ ಪಾತ್ರ ಆಗಿದ್ದೀರಾ. ತಾವು ದೆಹಲಿಗೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಧ್ಯಕ್ಷರು ಹಾಗೂ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಅವರು ಆಹ್ವಾನವನ್ನು ಸಹ ನೀಡಿದರು. ಆದರೆ ಕೆಲವು ನ್ಯೂನತೆಗಳಿಂದ ಅದು ಬೇರೆ ಪಂಚಾಯಿತಿಗೆ ಈ ರಾಜ್ಯದ ಒಂದು ಬೇರೆ ಪಂಚಾಯಿತಿಗೆ ಆ ಒಂದು ಪ್ರಶಸ್ತಿ ಹೋಯಿತು. ಆದರೆ ಪ್ರಶಸ್ತಿ ಕಳ್ಕೊಂಡ್ರೂ ಸಹ ನಮಗೆ ಇಲ್ಲಿನ ಒಂದು ಆ ಕಾರ್ಯಕ್ರಮಕ್ಕೆ ಹೋಗೋ ದೆಹಲಿ ಮಟ್ಟಕ್ಕೆ ನಮ್ಮ ಪಂಚಾಯಿತಿಯ ಒಂದು ಹೆಸರು ಕೊಂಡೊಯ್ದಿರ್ತಕ್ಕಂಥದ್ದು ಈ ಒಂದು ಹೆಸರು ಕೊಂಡೊಯ್ತಿರ್ತಕ್ಕಂಥ ಒಂದು ಕೀರ್ತಿ ಏನಾದರೂ ಸಲ್ಲಿದ್ರೆ ಅದು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂಥ ಶಶಿಕಿರಣ ಅವರಿಗೆ ಸಲ್ಲುತ್ತೆ. ಆದರೆ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆಯಲ್ಲಿ ಹೋಗಿ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅಲ್ಲಿನ ಎಲ್ಲ ಒಂದು ಪ್ರೀತಿಯ ವಿಚಾರವನ್ನು ತಿಳಿದುಕೊಂಡಂತಹ ಮಹಿಳಾ ಅಧ್ಯಕ್ಷರು ಇವತ್ತು ಮಹಿಳೆಯಾಗಿ ಅವರು ಈ ಒಂದು ಮಹಿಳಾ ಗ್ರಾಮ ಸಭೆಗೆ ಹಾಗೂ ಒಂದು ಮಹಿಳಾ ದಿನಾಚರಣೆಗೆ ಅವರು ಗೈರಾಗಿರ್ತಕ್ಕಂಥದ್ದು ಇದು ನಮ್ಮ ಪಂಚಾಯತಿಗೆ ಒಂದು ರೀತಿ ಬೇಸರದ ಸಂಗತಿ. ಯಾಕಂದರೆ ಅವರು ಆ ಸಭೆಗೆ ಹಾಜರಾಗಿ ಅಲ್ಲಿನ ವಿಷಯಗಳನ್ನೆಲ್ಲ ತಿಳ್ಕೊಂಡವರು ಇವತ್ತು ಯಥೇಚ್ಛವಾಗಿ ಮಹಿಳೆಯರು ಇರ್ತಕ್ಕಂಥ ಪಂಚಾಯತಿನಲ್ಲಿ ಅವರು ಆ ಕಾರ್ಯಕ್ರಮದಿಂದ ಬಂದ ತಕ್ಷಣ ಅವರು ತುರ್ತು ಸಭೆಯನ್ನು ಕರೆದು ಆ ಮಹಿಳೆಯರಿಗೆ ಯಾವ ರೀತಿ ಎಲ್ಲ ಅವರು ಕಾರ್ಯಕ್ರಮವನ್ನು ಕೊಡಬೇಕು, ಯಾವ ರೀತಿ ಎಲ್ಲ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು, ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥ ಪ್ರಶಸ್ತಿಯನ್ನು ಪುನಃ ಮತ್ತೆ ಯಾವ ರೀತಿ ನಾವು ಪಡಿಬೇಕು ಅನ್ನೋದ್ರ ಬಗ್ಗೆ ಅವರು ದೂರದೃಷ್ಟಿಯಿಂದ ಯೋಚನೆ ಮಾಡಬೇಕಾಯಿತು. ಆದರೆ ನಮ್ಗೆ ಅಧಿಕಾರ ಬೇಕು, 2 ತಿಂಗಳು 3 ತಿಂಗಳು ಆ ಚೇರಲ್ಲಿ ಕುತ್ಕೋಬೇಕು, ಆಡಳಿತ ನಡೆಸಬೇಕು, ಗ್ರೀನ್ ಪೆನ್ ಬಳಸಬೇಕು. ಈ ಒಂದು ದುರುದ್ದೇಶದಿಂದ ಈ ಒಂದು ಅಧಿಕಾರದಲ್ಲಿ ಕುತ್ಕೊಂಡು ಇವತ್ತು ಪಂಚಾಯಿತಿಯ ಒಂದು ಪ್ರಖ್ಯಾತಿಯನ್ನು ಇವರು ಅಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ಒಂದು ದುಃಖ ಆಗ್ತಾ ಇದೆ, ಬೇಸರವೂ ಆಗ್ತಾ ಇದೆ. ಇವತ್ತು ಮಹಿಳೆಯರೆಲ್ಲ ಏನು ಬಂದಿದ್ದರು, ಇವತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿಯವರು ಹಾಗೂ ಮಹಿಳಾ ಸಂಘಟನೆಯವರು ಮಾತ್ರ ಬಂದಿದ್ದರು. ಆದರೆ ಗ್ರಾಮಸ್ಥರ ಮಹಿಳೆಯರನ್ನ ಇವರು ಇಲ್ಲಿ ಕರ್ಕೊಬರಲ್ಲಿ ವಿಫಲ ಆಗಿದ್ದರು. ಯಾಕಂದರೆ ಇದು ಯಾರು ನೇತೃತ್ವ ತಗೊಂಡಿರೋದ್ರೆ ಅಧ್ಯಕ್ಷರು, ಅವರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಅಧ್ಯಕ್ಷರಾದಂಥವ್ರು ಆ ಗ್ರಾಮದ ಸದಸ್ಯರನ್ನ ಒಂದು ಮಹಿಳಾ ಸಂಘದವ್ರನ್ನ ಹಾಗೂ ಅಂಗನವಾಡಿಯವ್ರನ್ನ ಆಶಾ ಕಾರ್ಯಕರ್ತರು ಎಲ್ಲರಿಗೂ ಸಹ ವಿಚಾರವನ್ನು ಮೂಡಿಸಿ ಅವ್ರ ಮುಖಾಂತರ ಒಂದು ಗ್ರಾಮದಿಂದ ಅಟ್ಲೀಸ್ಟ್ ಒಂದು 20 ಜನ ಮಹಿಳೆಯರು ಕರ್ಕೊಬಂದಿದ್ರು. ಇವತ್ತು 7 ಗ್ರಾಮದಿಂದ 140-150 ಜನ ಇಲ್ಲಿ ಸೇರ್ತಾ ಇದ್ದರು. ಇವತ್ತು ಅವ್ರಿಗೆ ಆರೋಗ್ಯದ ವಿಚಾರ ಆಗಿರ್ಬೋದು, ಕಾನೂನಿನ ಅರಿವಾಗಿರ್ಬೋದು, ಎಲ್ಲ ಇಲಾಖೆಗಳನ್ನ ಇಲ್ಲಿ ಕರೆಸುವ ಮುಖಾಂತರ ಅವ್ರಿಗೆ ಅವರೊಂದು ಪ್ರೇರಣೆಯನ್ನು ಕೊಟ್ಟಿದ್ದರೆ ಅದು ಮುಂದಿನ ತಿಂಗಳಲ್ಲಿ ನಮ್ಮ ಪಂಚಾಯಿತಿಯು ಸಹ ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಮುನ್ನಡೆಯಲ್ಲಿ ನಡೀತಾ ಇರ್ತಕ್ಕಂಥ ಪಂಚಾಯಿತಿಗೆ ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದೆ ಅಂತ ನಮಗೂ ಖುಷಿ ಬರ್ತಾ ಇತ್ತು. ಆದರೆ ಮುಂದಿನ ತಿಂಗಳಲ್ಲಿ ಇದನ್ನು ಎಲ್ಲರಿಗೂ ವೇದಿಕೆ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಒಂದು ಸಾಮಾನ್ಯ ಸಭೆಯಲ್ಲಿ ಸಹ ನಾವು ಚರ್ಚೆಯನ್ನು ನಡೆಸುವ ಮುಖಾಂತರ ಈ ಪಂಚಾಯಿತಿಯನ್ನು ಮಹಿಳಾ ಪಂಚಾಯಿತಿಯಾಗಿ ಅಭಿವೃದ್ಧಿಪಡಿಸೋದರಲ್ಲಿ ಯಥೇಚ್ಛವಾಗಿ ನಾವು ಶ್ರಮ ಪಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತೇನೆ.